ನೀವೇನಾದ್ರೂ ಬಸ್ ಡ್ರೈವರ್ ಕೆಲಸ ಮಾಡಿ ನಿವೃತ್ತರಾದ್ರೆ ಎಷ್ಟು ಪಿಂಚಣಿ ಅಥವಾ ಉಳಿತಾಯ ಬರಬಹುದು ಹೇಳಿ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ನಿವೃತ್ತ ಸರ್ಕಾರಿ ಬಸ್ ಡ್ರೈವರ್ ಮನೆಯಲ್ಲಿ ಸಿಕ್ಕಿರೋ ಸಂಪತ್ತು ನೋಡಿದ್ರೆ ಅಕ್ಷರಶಃ ನೀವು ಬೆಚ್ಚ ಬೀಳ್ತೀರಿ. ಹೌದು, ಬಂಗಾಳದ ಬಿರ್ಬರ್ನಲ್ಲಿ ಮರಳು ಮಾಫಿಯಾ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರಿಗೆ ನಿವೃತ್ತ ಬಸ್ ಚಾಲಕನ ಮನೆಯಲ್ಲಿ ಬರುವ 28 ಕೋಟಿ ರೂ ಅಧಿಕ ನಗದು ಮತ್ತು 15 ಕೆಜಿ ಚಿನ್ನ ಸಿಕ್ಕಿದೆ. ಅಬ್ಬಾ, ಎಸ್, ಮನೆಯಲ್ಲಿ ಇಷ್ಟೊಂದು ಪ್ರಮಾಣದ ಹಣ ಸಿಕ್ಕಿದ್ದನ್ನ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ನೋಟುಗಳ ಕಟ್ಟುಗಳನ್ನ ಎಣಿಸಿ ಅಧಿಕಾರಿಗಳೇ ಸುಸ್ತಾಗಿ ಹೋಗಿದ್ದಾರೆ. ಅಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಜಪ್ತಿ ಮಾಡಿರ್ತಕ್ಕಂಥ 15 ಕೆಜಿ ಚಿನ್ನದ ಮೌಲ್ಯವಂತೂ ಬರೋಬ್ಬರಿ 20 ಕೋಟಿ ರೂಪಾಯಿಗೂ ಅಧಿಕ ಇದೆ ಅಂತ ಅಂದಾಜಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಬಸ್ ಚಾಲಕ ಮಿನಾರ್ ಹಾಗೂ ಆತನ ಮಗನ ಪೊಲೀಸರು ಬಂಧಿಸಿದ್ದಾರೆ. ಮೂಲಗಳ ಪ್ರಕಾರ ಈ ಮಿನಾರ್ ತೃಣಮೂಲ ಕಾಂಗ್ರೆಸ್ ಮುಖಂಡ ಅನುಬ್ರತ ಮೊಂಡಲ್ ಆಪ್ತನಾದ ಟಿಲ್ಲು ಮೊಂಡಲ್ ಎಂಬಾತನ ಸೋದರ ಮಾವನಂತೆ. ಬಸ್ ಚಾಲಕನ ವೃತ್ತಿಯಿಂದ ನಿವೃತ್ತರಾದ ಬಳಿಕ ಈತ ಕಲ್ಲು ವ್ಯಾಪಾರದಲ್ಲಿ ಬಲವಾದ ಹಿಡಿತ ಸಾಧಿಸಿದ್ದಂತೆ. ಅಂದಹಾಗೆ ಈ ಹಿಂದೆ ದನಕಳ್ಳ ಸಾಗಾಣಿಕೆ ಪ್ರಕರಣದಲ್ಲೂ ಸಿಬಿಐ ಈತನನ್ನ ವಿಚಾರಣೆ ನಡೆಸಿತ್ತು ಎಂಬುದು ವಿಶೇಷ. ಮರಳು ಮಾಫಿಯಾ ಹಾಗೂ ಭ್ರಷ್ಟರ ವಿರುದ್ಧದ ಈ ಬೃಹತ್ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಯಶಸ್ವಿಯಾಗಿ ಮುಗಿಸಿದ್ದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದರ ಜೊತೆಗೆ ಸಾರ್ವಜನಿಕ ಸಂಪನ್ಮೂಲಗಳನ್ನ ಲೂಟಿ ಮಾಡುವವರ ವಿರುದ್ಧ ಕಾನೂನಿನ ಸಂಪೂರ್ಣ ಬಲವನ್ನ ಪ್ರಯೋಗಿಸಲಾಗುವುದು. ಆಡಳಿತ ಪಕ್ಷ ಹಾಗೂ ಪೊಲೀಸ್ ಇಲಾಖೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದೆ. ಮಾಫಿಯಾ ಸಿಂಡಿಕೇಟ್ಗಳ ವಿರುದ್ಧ ಇಂತಹ ಕಾರ್ಯಾಚರಣೆಗಳು ಮುಂದೆಯೂ ಮುಂದುವರಿಯಲಿದೆ ಅಂತ ತಿಳಿಸಲಾಗಿದೆ.